ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಈ ವಾರನೂ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇದೆ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಮ ಜಗತ್ತಿನ ಬಿಗ್ಗೆಸ್ಟ್ ಡಾಟಾ ಬ್ರೀಚು. ನೀವು ಯಾವುದಾದ್ರೂ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನ ಯೂಸ್ ಮಾಡ್ತೀರಾ ಅಂದರೆ ಈಗಲೇ ಆ ಒಂದು ಅಕೌಂಟ್ ಪಾಸ್ವರ್ಡ್ ಅನ್ನ ಚೇಂಜ್ ಮಾಡಿ. ಯಾಕೆ ಅಂದರೆ ದೊಡ್ಡ ದೊಡ್ಡ ಪ್ಲಾಟ್ಫಾರ್ಮ್ಗಳಾದಂಥ ಗೂಗಲ್ಲು, ಫೇಸ್ಬುಕ್ಕು, ಟೆಲಿಗ್ರಾಮ್, ಈವನ್ ನಾವೆಲ್ಲರೂ ಕೂಡ ಸೆಕ್ಯೂರ್ ಅನ್ಕೊಳ್ಳುವಂಥ ಆಪಲ್ ಅಕೌಂಟ್ ಪಾಸ್ವರ್ಡ್ ಅನ್ನ ಕೂಡ ಡಾರ್ಕ್ ವೆಬ್ನಲ್ಲಿ ಸೇಲ್ಗಿಟ್ಬಿಟ್ಟಿದ್ದಾರೆ. ಸುಮಾರು 16 ಬಿಲಿಯನ್ನಷ್ಟು ಪಾಸ್ವರ್ಡ್ಗಳು ಅಂದರೆ 1600 ಕೋಟಿಯಷ್ಟು ಪಾಸ್ವರ್ಡ್ಗಳನ್ನು ಡಾರ್ಕ್ ವೆಬ್ನಲ್ಲಿ ವಿತ್ ಯೂಸರ್ ನೇಮು, ಇಮೇಲ್ ಐ ಡಿ ಸೇಲ್ ಮಾಡ್ತಾ ಇದ್ದಾರೆ. ಸೊ ಈಗಲೇ ನಿಮ್ಮ ಎಲ್ಲ ಅಕೌಂಟ್ ಪಾಸ್ವರ್ಡ್ಗಳನ್ನ ಚೇಂಜ್ ಮಾಡಿಕೊಂಡು 2 ಸ್ಟೆಪ್ ವೆರಿಫಿಕೇಶನ್ ಆನ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ನಾವೆಲ್ಲರೂ ಕೂಡ ಈ ಪ್ಲಾಟ್ಫಾರ್ಮ್ಗಳನ್ನು ನಂಬಿ ನಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ ಅವ್ರಿಗೆ ಕೊಡ್ತೀವಿ. ಅವರು ಈ ರೀತಿ ಡಾಟಾ ಬ್ರೀಚನ್ನು ಮಾಡಿಕೊಂಡು ನಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ನ ಎಕ್ಸ್ಪೋಸ್ ಮಾಡಿಬಿಡ್ತಾರೆ. ಹೌದು, ನಾವೀಗ ಆ ಪಾಸ್ವರ್ಡನ್ನು ಚೇಂಜ್ ಮಾಡ್ಬೋದು, ಬಟ್ 6 ತಿಂಗಳು ಬಿಟ್ಬಿಟ್ಟು ಮತ್ತೆ ಅವರು ಡಾಟಾ ಬ್ರೀಚ್ ಆಗುತ್ತೆ. ಮತ್ತೆ ಬರೀ ಇದೇ ರಿಪೀಟು. ನಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ಗೆ ಪ್ರೈವೇಸಿ ಅನ್ನುವಂಥದ್ದಿಲ್ಲ, ಆಯಿತಾ? ಮರ್ತು ಬಿಡ್ಬೇಕು ನಾವು, ಆಯಿತಾ? ನಮ್ಮ ಪ್ರೈವೇಸಿಯನ್ನು ನಾವು ಮರ್ತು ಬಿಡಬೇಕು. ಇತ್ತೀಚೆಗೆ ಲಿಟ್ರಲಿ ನೀವು ಯಾವುದೇ ಅಕೌಂಟ್ ತಗೊಳ್ಳಿ, ಈವನ್ ಬಿಗ್ ಬಾಸ್ಕೆಟು, ದೊಡ್ಡ ನಮ್ಮ ಇಂಡಿಯನ್ ಬ್ರ್ಯಾಂಡೇ ಅಂತ ತಗೊಳ್ಳಿ, ಎಲ್ಲ ಕಂಪನಿಗಳ ಡಾಟಾ ಬ್ರೀಚ್ ಆಗಿದೆ, ಆಯಿತಾ? ನಮ್ಮ ಕಂಪ್ಲೀಟ್ ಇನ್ಫಾರ್ಮೇಷನ್ ಡಾರ್ಕ್ ವೆಬ್ಬಲ್ಲಿ ಅವೈಲಬಲ್ ಇದೆ. ಒಂದು ರೀತಿ ಎಕ್ಸ್ಪೆಕ್ಟೇ ಮಾಡೋಂಗಿಲ್ಲ. ಒಂದು 6 ತಿಂಗಳಿಗೆ 3 ತಿಂಗಳಿಗೆ ಪಾಸ್ವರ್ಡ್ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇರಬೇಕಷ್ಟೇ, ಏನು ಮಾಡೋದಕ್ಕಾಗಲ್ಲ. ಕರ್ಮ ಇನ್ನು ಫ್ಯೂಚರ್ನಲ್ಲಿ ಏನೇನು ಅನುಭವಿಸ್ಬೇಕೋ ದೇವ್ರಿಗೆ ಗೊತ್ತು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು 35 ವರ್ಷದ ಸೌರಭ್ ದತ್ತಾ ಅಂತ ಒಬ್ಬ ವ್ಯಕ್ತಿ ಒಂದು ಮನೆ ಕ್ಲೀನ್ ಮಾಡಬೇಕಾದ್ರೆ ಸುಮಾರು 5,000 JSW ಶೇರ್ಸ್ ಇಂದು ಸರ್ಟಿಫಿಕೇಟ್ ಸಿಕ್ತಂತೆ, ಆಯಿತಾ? ಆಗ 1990s ಅವರಪ್ಪ 1 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಆ ಶೇರ್ಸನ್ನು ಪರ್ಚೇಸ್ ಮಾಡಿದ್ರಂತೆ. ಈಗ ಅದರ ಬೆಲೆ 80 ಕೋಟಿ ರೂಪಾಯಿ. ಒಂದೇ ಸಲ ಮಿಲಿಯನೇರ್ ಆಗ್ಬಿಟ್ಟ ಆ ವ್ಯಕ್ತಿ. ನಮ್ಮಪ್ಪನು ಹಿಂಗೆ ಎಲ್ಲರೂ ಹೌಸ್ ಇಟ್ಬಿಟ್ಟಿದ್ರೆ ನನಗೆ ಕಾಣಂಗೆ, ನಂಗೆ ಆಮೇಲೆ ಸಿಗಂಗೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಎಲ್ರಿಗೂ ಅನ್ನಿಸ್ತಾ ಇರುತ್ತೆ, ಅಯ್ಯೋ ನಮ್ಮ ತಾತನೋ ಅಪ್ಪನೋ ಹಿಂಗೆ ಮಾಡಿಬಿಟ್ಟಿದ್ರೆ ಚೆನ್ನಾಗಿರುತ್ತೆ ಅಂತ. ಬಟ್ ಎಲ್ರಿಗೂ ಅದೃಷ್ಟ ಇರಲ್ಲ. ಬಟ್ ಸ್ಟಿಲ್ ನೋಡಿ, ಆ ವ್ಯಕ್ತಿ ಒಂದೇ ಸಲ ಕೋಟ್ಯಾಧಿಪತಿ ಆಗಿಬಿಟ್ಟ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಮ ಕರ್ನಾಟಕ ಸರ್ಕಾರ ಈ IT ವರ್ಕರ್ಸ್ಗಳ ಕೆಲಸ ಇಷ್ಟು ದಿನ ಏನು ಮ್ಯಾಕ್ಸಿಮಮ್ 10 ಗಂಟೆಗೆ ಲಿಮಿಟನ್ನು ಇಟ್ಟಿದ್ರು, ಒಂದಿನದಲ್ಲಿ 10 ಗಂಟೆ ವರ್ಕು, ಅದನ್ನು 12 ಗಂಟೆಗೆ ಜಾಸ್ತಿ ಮಾಡ್ತಾರಂತೆ. ಸೊ ನೆಕ್ಸ್ಟಿಂದ ಈ IT ಕಂಪ್ನಿಗಳೆಲ್ಲ ನಿಮ್ಮ ಹತ್ರ 12 ಗಂಟೆ ಕೆಲಸ ಮಾಡಿಸ್ಕೊಂಡ್ರು ನೀವು ಆಶ್ಚರ್ಯ ಪಡಬೇಕಾಗಿಲ್ಲ. ನೋಡೋಣ ಏನಾಗುತ್ತೆ ಅಂತ. ಇನ್ನೂ ಅದ್ರ ಬಗ್ಗೆ ಮಾತುಕತೆ ನಡೀತಾ ಇದೆ. ಹಂಗೆ ಸ್ಯಾಲ್ರಿನೂ ಜಾಸ್ತಿ ಮಾಡೋರು ತುಂಬ ಒಳ್ಳೆದು. ಏನಂತೀರಾ? IT ಕೆಲಸ ಮಾಡೋರು ಇದ್ದರೆ ಕಾಮೆಂಟ್ ಮಾಡಿ ನಿಮ್ಗೆ ಏನಿಸುತ್ತೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಸೊ ಇನ್ಮೇಲೆ ನೀವು ವಾಟ್ಸಾಪ್ನಲ್ಲಿ ಚಾಟ್ GPT ಇಮೇಜ್ ಜನ್ರೇಷನ್ನ ಮಾಡ್ಬೋದು, ಆಯಿತಾ? ಸೊ ಚಾಟ್ GPT ಅವ್ರದ್ದು ಅಫಿಷಿಯಲ್ ಅಕೌಂಟ್ಗೆ ಹೋಗ್ಬಿಟ್ಟು ನೀವು ಸೈನ್ ಅಪ್ ಮಾಡ್ಕೋಬೇಕಾಗತ್ತೆ, ಆಯಿತಾ? ಸೊ ಸೈನ್ ಅಪ್ ಮಾಡಿಕೊಂಡು ಅದರೊಳಗಡೆ ನೀವು ಇಮೇಜ್ ಜನ್ರೇಷನ್ನ ವಾಟ್ಸಪ್ಪಲ್ಲೇ ಮಾಡ್ಬೋದು. ಅಲ್ಲೇ ಇಷ್ಟು ದಿನ ಕ್ವಶನ್ ಕೇಳೋದೆಲ್ಲ ಇತ್ತು, ಇಮೇಜ್ ಜನ್ರೇಷನ್ ಫೀಚರ್ನ ಈಗ ತೊಗೊಂಬಂದಿದ್ದಾರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನೀವೇನಾದರೂ ಅಮೆಝಾನ್ ಪ್ರೈಮನ್ನು ಇತ್ತೀಚೆಗೆ ಯೂಸ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಅಬ್ಸರ್ವ್ ಮಾಡಿರ್ತೀರ, ಅಡ್ವರ್ಟೈಸ್ಮೆಂಟ್ ಬರೋಕ್ಕೆ ಶುರುವಾಗಿದೆ. ನಾವು 1,500 ರೂಪಾಯಿ ಕೊಟ್ಬಿಟ್ಟು ಅವ್ರದ್ದು ಸಬ್ಸ್ಕ್ರಿಪ್ಷನ್ ಪ್ಲಾನ್ ತೊಗೊಂಡ್ರು ಕೂಡ ಅಡ್ವರ್ಟೈಸ್ಮೆಂಟ್ ಬರ್ತಿದೆ. ಅದು ಬರಬಾರ್ದು ಅಂತ ಅಂದರೆ 799 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕಂತೆ. ಸೊ ಟೋಟಲ್ ಆ್ಯಡ್ ಫ್ರೀ ನಿಮಗೆ ಬೇಕು ಅಂತ ಅಂದರೆ 2,300 ರೂಪಾಯಿ ಆಗುತ್ತೆ ಟೋಟಲ್ಲು. ಯಾವನು ಕೊಡ್ತಾನೆ ಗುರು ಈ ಅಮೆಝಾನ್ ಪ್ರೈಮಿಗೆ? ತುಂಬ ಜಾಸ್ತಿ ಆಯ್ತು ನಂಗೆ ಅನ್ನಿಸ್ದಂಗೆ. ಏನೋ ಒಂದು 10-20 ರೂಪಾಯಿ ಕೊಟ್ಬಿಟ್ಟು ಆ್ಯಡ್ ಫ್ರೀ ಮಾಡ್ಕೊಳ್ಳಿ ಅಂತ ಅನ್ನೋದ್ರೆ ಪರವಾಗಿಲ್ಲ. 799 ರೂಪಾಯಿ ಹೆವಿ ಎಕ್ಸ್ಪೆನ್ಸಿವ್ ಆಯಿತು. ಇರಿಟೇಷನ್ ಶುರುವಾಗ್ಬಿಟ್ಟಿದೆ ನನಗಂತೂ. ಯಾವುದಾದ್ರೂ ಒಂದು ಮೂವಿಯನ್ನು ಪ್ಲೇ ಮಾಡಬೇಕು ಅಂತ ಕ್ಲಿಕ್ ಮಾಡಿದ್ರೆ 1-2 ನಿಮಿಷ ಆ್ಯಡ್ ಬರುತ್ತೆ. ಮತ್ತು ಅವ್ರು ಹೇಳೋ ಪ್ರಕಾರ ಒಂದು ಗಂಟೆಗೆ 4-6 ನಿಮಿಷ ಅಡ್ವರ್ಟೈಸ್ಮೆಂಟನ್ನು ಅವ್ರು ಮೂವಿ ನೋಡ್ಬೇಕಾದ್ರೆ ಕೊಡ್ತಾರಂತೆ. ನೋಡೋಣ ಏನು ಮಾಡ್ತಾರೆ, ಇನ್ನು ಎಷ್ಟು ಎಕ್ಸ್ಟ್ರಾ ಬರುತ್ತೆ ಆ್ಯಡ್ಸ್ಗಳು ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಮುಂದಿನ ವರ್ಷ ಲಾಂಚ್ ಆಗುವಂಥ iPhone 18ನಲ್ಲಿ ಯಾವುದೇ ಡೈನಮಿಕ್ ಐಲ್ಯಾಂಡ್ ಇರಲ್ವಂತೆ, ಅಂಡರ್ ಡಿಸ್ಪ್ಲೇ ಕ್ಯಾಮ್ರಾ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ನಾವೆಲ್ಲರೂ ಅಂದ್ಕೊಂಡ್ವು ಪಂಚೋಲ್ ಕ್ಯಾಮ್ರಾ ಇರುತ್ತೆ ಅಂತ. ಸೊ ಅಂಡರ್ ಡಿಸ್ಪ್ಲೇ ಕ್ಯಾಮ್ರಾ ಇರುತ್ತೆ ಅಂತ ಹೇಳಲಾಗ್ತಾ ಇದೆ, ಆಯಿತಾ? ಸೊ ಗೊತ್ತಿಲ್ಲ, ಅವರು ಏನು ಫೇಸ್ ID ಅನ್ಲಾಕ್ ಮಾಡುವಂಥ ಸೆನ್ಸರ್ ಇದೆ ಅಲ್ವಾ, ಸೊ ಅದನ್ನು ಅಂಡರ್ ಡಿಸ್ಪ್ಲೇ ಮಾಡಿ ಕ್ಯಾಮ್ರಾನ ಪಂಚೋಲ್ ಮಾಡ್ತಾರೆ ಅಥವಾ ಕಂಪ್ಲೀಟಾಗಿ ಅಂಡರ್ ಡಿಸ್ಪ್ಲೇ ಮಾಡ್ತಾರೆ, ಇನ್ನೂ ಒಟ್ಟಿಗೆ ಕನ್ಫರ್ಮ್ ಇಲ್ಲ. ಐ ಹೋಪ್ ಎಲ್ಲದನ್ನು ಕೂಡ ಅಂಡರ್ ಡಿಸ್ಪ್ಲೇ ಮಾಡ್ತಾರೆ ಅಂತ ಅಂದ್ಕೊಳ್ಳೋಣ. ಇದಕ್ಕಿಂತ ಮುಂಚೆ ಬರೀ ಕ್ಯಾಮ್ರಾ ಮಾತ್ರ ಪಂಚೋಲ್ ಥರ ಇರುತ್ತೆ, ಉಳಿದಿದ್ದ ಸೆನ್ಸಾರ್ಗಳೆಲ್ಲ ಅಂಡರ್ ಡಿಸ್ಪ್ಲೇ ಇರುತ್ತೆ ಅಂತ ಇದ್ರು. ನೋಡೋಣ, ಏನು ಬೇಕಾದ್ರೂ ಆಗಬಹುದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಸೊ ಫೇಸ್ಬುಕ್ನಲ್ಲಿ ನೀವು ಇನ್ಮೇಲೆ ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡಿ, ನಿಮ್ದು ಹಳೆ ಯಾವುದೇ ವೀಡಿಯೋ ಇದ್ರೂ ಸಹ ಅದು ನಾರ್ಮಲ್ ರೀಲ್ ರೀತಿಯಲ್ಲೇ ಕೆಲಸವನ್ನು ಮಾಡುತ್ತೆ, ಆಯಿತಾ? ಸೊ ನಾರ್ಮಲ್ ವೀಡಿಯೋ ಅನ್ಸಲ್ಲ ಅದು. ನೆಕ್ಸ್ಟಿಂದ ಎಲ್ಲದನ್ನು ಕೂಡ ರೀಲ್ ರೀತಿ ಅದು ಕನ್ವರ್ಟನ್ನು
ಮಾಡುತ್ತೆ. ಸೊ ಈ ಫೀಚರ್ನ ತೊಗೊಂಬರ್ತಾ ಇದ್ದಾರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಥಿಂಗ್ ಅವ್ರದ್ದು ನಥಿಂಗ್ ಫೋನ್ 3 ಏನಿದೆ ಅದಕ್ಕೆ ಸುಮಾರು 7 ವರ್ಷಗಳ OS ಅಪ್ಡೇಟ್ ಕೊಡ್ತಾರಂತೆ. ಕ್ರೇಜಿ ವಿಷಯ ಗುರು, 7 ವರ್ಷ ಸಾಫ್ಟ್ವೇರ್ ಅಪ್ಡೇಟ್. ಈವನ್ ಸ್ಯಾಮ್ಸಂಗಿಂತ ಜಾಸ್ತಿ ಒಂದು ರೀತಿ ನೋಡೋದಕ್ಕೆ ಹೋದರೆ. ಸ್ಯಾಮ್ಸಂಗ್ ಅವ್ರು 6 ವರ್ಷ ಅನ್ಕೋತೀನಿ. ಈವನ್ ಪಿಕ್ಸೆಲ್ ಅವರು 6-7 ವರ್ಷ ಕೊಡ್ತಾರೆ ನಾವಪ್ಪ. ಬಟ್ ಸ್ಟಿಲ್ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ 7 ವರ್ಷ ಅಂತ ಅಂದರೆ ಅನ್ಬಿಲೀವಬಲ್ ಆಯಿತಾ, ಕ್ರೇಜಿ. ಸೊ ಮೋಸನೇ ಇಲ್ಲ ಅಂತೀನಿ 7 ವರ್ಷ ಅಂತ ಅಂದರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಸೊ ನಥಿಂಗ್ ಅವ್ರದ್ದು ಏನು ಫೋನ್ ಲಾಂಚ್ ಮಾಡ್ತಾ ಇದ್ದಾರೆ, ನಥಿಂಗ್ ಫೋನ್ 3, ಅದರಲ್ಲಿ ಗ್ಲಿಫ್ ಇಂಟರ್ಫೇಸ್ ಇರಲ್ಲ ಅಂತ ಇದ್ರು. ಬಟ್ ಗ್ಲಿಫ್ ಇಂಟರ್ಫೇಸ್ ಬದಲು ಏನೋ ಡಿಫ್ರೆಂಟ್ ಡಿಸೈನ್ ರೀತಿ ಏನೋ ಒಂದು ಹಾಕ್ಬಿಟ್ಟು ಮೋಸ್ಟ್ಲಿ ಲಾಂಚ್ ಮಾಡ್ತಾರೆ ಅಂತ ಕಾಣುತ್ತೆ. ಇದನ್ನು ಅಫಿಷಿಯಲ್ ಆಗಿ ಅವ್ರದ್ದು ಟ್ವಿಟರ್ ಪೇಜ್ನಲ್ಲಿ ಶೇರ್ ಮಾಡಿದರು. ಸೊ ಗ್ಲಿಫ್ ಇಂಟರ್ಫೇಸ್ ಬದಲು ಏನೋ ಒಂದು ಯುನೀಕ್ ಡಿಸೈನ್ ಬರಬಹುದು ಅಂತ ಕಾಣುತ್ತೆ. ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಇದ್ರ ಜೊತೆಗೆ ಜುಲೈ 1ನೇ ತಾರೀಕೆ ನಥಿಂಗ್ ಅವ್ರದ್ದು ಹೆಡ್ಫೋನ್ 1 ಅಂತ ಒಂದು ಓವರ್ ದ ಇಯರ್ ಹೆಡ್ಫೋನ್ನ ಕೂಡ ಲಾಂಚ್ ಮಾಡ್ತಾರೆ ಅಂತ ಕಾಣುತ್ತೆ ಆಯಿತಾ. ಇದರ ಡಿಸೈನ್ ಕೂಡ ಲೀಕ್ ಆಗಿದೆ, ವಿಚಿತ್ರವಾಗಿದೆ, ಕೆಟ್ಟದಾಗಿದೆ ನೋಡೋದಕ್ಕೆ. ಗೊತ್ತಿಲ್ಲ ಇದು ಆ್ಯಕ್ಚುಲಿ ಫುಲ್ ಹೆಡ್ಫೋನ್ ಹಿಂಗೇನಾ ಅಥವಾ ಬರೀ ಅದು ಸೆಮಿ ಸರ್ಕ್ಯುಲರ್ ಥರ ಇದೆ ಅಲ್ವಾ, ಅಷ್ಟು ಮಾತ್ರ ಹೆಡ್ಫೋನಾ ಅಂತ. ಈ ಬಾಕ್ಸಿ ಟೈಪ್ ಇದ್ಬಿಟ್ರೆ ವಿಚಿತ್ರವಾಗಿ ಕಾಣುತ್ತೆ. ಇದು ಕೂಡ ಒಂದು ರೀತಿ ಟ್ರಾನ್ಸ್ಪರೆಂಟ್ ಡಿಸೈನ್ ರೀತಿಯಲ್ಲೇ ಇದೆ. ಇಂಟ್ರೆಸ್ಟಿಂಗ್. ನೋಡೋಣ ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ ಅಂತ. ಮೋಸ್ಟ್ಲಿ ಒಂದು 10-15 ಸಾವಿರ ರೇಂಜಿಗೆ ಲಾಂಚ್ ಮಾಡ್ಬೋದೇನೋ. ಈ ಸೋನಿದು XM ಸೀರೀಸ್ ಹೆಡ್ಫೋನ್ಗಳೆಲ್ಲ ಇದಾವಲ್ವಾ, ಸೊ ಅದಕ್ಕೆ ಟಕ್ಕರ್ ಕೊಡೋ ಥರ ಏನಾದರೂ ಲಾಂಚ್ ಮಾಡ್ತಾರಾ ಏನು ನೋಡಬೇಕು. ನಾಯ್ಸ್ ಕ್ಯಾನ್ಸಲೇಷನ್ ಎಲ್ಲ ಹೆಂಗಿರುತ್ತೆ ಅಂತ. ಇದು ಕೂಡ ಜುಲೈ 1ನೇ ತಾರೀಕೊಟ್ಟಿಗೆ ಲಾಂಚ್ ಆಗುತ್ತಂತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಸೊ OnePlus ಅವರು ಒಂದು ಗೇಮಿಂಗ್ ಫೋನ್ನ ಲಾಂಚ್ ಮಾಡ್ತಾರಂತೆ. ಇಷ್ಟು ದಿನ ಅವರು ಯಾವುದೇ ಡೆಡಿಕೇಟೆಡ್ ಗೇಮಿಂಗ್ ಫೋನ್ನ ಲಾಂಚ್ ಮಾಡಿಲ್ಲ ಆಯಿತಾ. ಸೊ ನೆಕ್ಸ್ಟ್ ಏನೋ ವಿತ್ ಟ್ರಿಗರ್, ಗೇಮಿಂಗ್ ಟ್ರಿಗರ್ ಬರುತ್ತಲ್ವ, ಅದನ್ನು ಹಾಕಿ ಒಂದು ಫೋನ್ ತೊಗೊಂಬರ್ತಾರಂತೆ. ಮೋಸ್ಟ್ಲಿ ಅದು ಫಸ್ಟ್ ಚೈನಾದಲ್ಲಿ ಲಾಂಚ್ ಆಗ್ಬೋದು. ಸೊ ಫಸ್ಟ್ ಟೈಮ್ OnePlusನವರು ಈ ರೀತಿ ಒಂದು ಗೇಮರ್ಸ್ಗಳಿಗೆ ಅಂತ ಫೋನ್ನ ಬಿಲ್ಡ್ ಮಾಡ್ತಿರೋದು. ನೋಡೋಣ ಯಾವಾಗ ಲಾಂಚ್ ಆಗುತ್ತೆ, ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ಇನ್ನು ಮುಂದಿನ ಮತ್ತು ಕೊನೆಯ ಟೆಕ್ ನ್ಯೂಸ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಅವರು ಗ್ಯಾಲಕ್ಸಿ Z Fold 7, Flip 7 ಎಲ್ಲ ಜುಲೈ 9ನೇ ತಾರೀಕು ರೂಮರ್ನ ಪ್ರಕಾರ ಲಾಂಚ್ ಮಾಡ್ತಾ ಇದ್ದಾರೆ. ಒನ್ ಆಫ್ ದ ಥಿನ್ನೆಸ್ಟ್ ಫೋಲ್ಡಬಲ್ ಡಿವೈಸ್ಗಳನ್ನ ಇವರು ಲಾಂಚ್ ಮಾಡ್ತಾರೆ ಅಂತ ಹೇಳಲ್ಲ ಆಗ್ತಾ ಇದೆ. ಸೊ ಕಳೆದ ವರ್ಷ ಕಂಪೇರ್ ಮಾಡಿಕೊಂಡ್ರೆ ತುಂಬ ತಿನ್ನಾಗಿರುತ್ತಂತೆ ಈ ವರ್ಷ ಫೋಲ್ಡಬಲ್ ಡಿವೈಸು. ನೋಡೋಣ ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ ಎಲ್ಲ ಗೊತ್ತಾಗುತ್ತೆ ಇನ್ನೊಂದು ಸ್ವಲ್ಪ ದಿನ. ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳುವಳಿಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.